ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಮರಳಿ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾವು ಉಜಿರೆ ಸೂರ್ಯ ಸದಾಶಿವ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಸ್ಥಳ: ಇದು ಮಂಗಳೂರಿನಿಂದ ಸರಿಸುಮಾರು 75 ಕಿಲೋಮೀಟರ್, ಧರ್ಮಸ್ಥಳದಿಂದ 16 ಕಿಲೋಮೀಟರ್ ಮತ್ತು ಉಜಿರೆ ಪಟ್ಟಣದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ನಡಗ್ರಾಮದಲ್ಲಿದೆ. ಸೂರ್ಯ ಸದಾಶಿವ ದೇವಾಲಯವು ದಕ್ಷಿಣ ಕನ್ನಡ ಕರ್ನಾಟಕದ ನಾಡಗ್ರಾಮದಲ್ಲಿ ಬೆಳ್ತಂಗಡಿ ತಾಲೂಕು ಕೇಂದ್ರದಿಂದ ಸುಮಾರು 12 ಕಿಲೋಮೀಟರ್ ಮತ್ತು ಉಜಿರೆ ಪಟ್ಟಣದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಮನುಷ್ಯನ ಐಹಿಕ ಆಸೆಗಳನ್ನು ಸಂಕೇತಿಸುವ ಜೇಡಿಮಣ್ಣಿನ ಅರ್ಪಣೆಗಳ ವಿಶಿಷ್ಟ ಸಂಪ್ರದಾಯದಿಂದಾಗಿ ಸೂರ್ಯ ದೇವಾಲಯವು ಬಹುಶಃ ಅಂತಹ ಒಂದು ರೀತಿಯದ್ದಾಗಿದೆ. ಸೂರ್ಯ ದೇವಾಲಯ ಉಜಿರೆ ಎಂದು ಕರೆಯಲ್ಪಡುವ ಹೊಳೆ ಸದಾಶಿವ ರುದ್ರ ದೇವಾಲಯವು ಭಕ್ತಿ, ಅನನ್ಯ ಸಂಪ್ರದಾಯಗಳು ಮತ್ತು ದಂತಕಥೆಗಳನ್ನು ಹೆಣೆದುಕೊಂಡಿರುವ ಆಕರ್ಷಕ ಇತಿಹಾಸವನ್ನು ಹೊಂದಿದೆ. ಅದರ ಹಿಂದಿನದನ್ನು ಪರಿಶೀಲಿಸೋಣ. ಮೂಲ ಮತ್ತು ಹೆಸರು: ದೇವಾಲಯದ ಇತಿಹಾಸವು 13ನೇ ಶತಮಾನದಲ್ಲಿ ಬಂಗಾ ರಾಜರು ಈ ಪ್ರದೇಶವನ್ನು ಆಳಿದಾಗ ಹಿಂದಿನದು. ನಂದೀಶ್ವರ ವಿಗ್ರಹದ ಬಳಿ ಇರುವ ಶಾಸನವು ದೇವಾಲಯದ ಇತಿಹಾಸವು 13ನೇ ಶತಮಾನಕ್ಕೂ ಹಿಂದಿನದು ಎಂದು ಸೂಚಿಸುತ್ತದೆ. ಈ ದೇವಾಲಯವನ್ನು ಅಧಿಕೃತವಾಗಿ ಸದಾಶಿವ ರುದ್ರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ, ಆದರೆ ಇದು ಸೂರ್ಯ ದೇವಾಲಯ ಉಜಿರೆ ಎಂದು ಹೆಚ್ಚು ಜನಪ್ರಿಯವಾಗಿದೆ. ಸೂರ್ಯ ಎಂಬ ಹೆಸರಿನ ಕುತೂಹಲಕಾರಿ ಮೂಲವು ಆಸಕ್ತಿದಾಯಕ ದಂತಕಥೆಯನ್ನು ಹೊಂದಿದೆ. ಒಮ್ಮೆ ಒಬ್ಬ ಮಹಿಳೆ ಮತ್ತು ಅವಳ ಮಗ ಹುಲ್ಲು ಕಡಿಯುತ್ತಿದ್ದಾಗ ಕಲ್ಲಿನ ಮೇಲೆ ಎಡವಿ ಬಿದ್ದಳು. ಅವಳು ಕಲ್ಲಿಗೆ ಬಡಿದ ತಕ್ಷಣ ಅದರಿಂದ ರಕ್ತ ಸೋರತೊಡಗಿತು. ಭಯದಿಂದ ಮಹಿಳೆ ತನ್ನ ಮಗನನ್ನು ಸೂರ್ಯ ಎಂದು ಕರೆದಳು. ಅದು ಅಂತಿಮವಾಗಿ ದೇವಾಲಯದೊಂದಿಗೆ ಸಂಬಂಧ ಹೊಂದಿತು. ಮಣ್ಣಿನ ಕೊಡುಗೆಗಳ ವಿಶಿಷ್ಟ ಸಂಪ್ರದಾಯ: ಜೇಡಿಮಣ್ಣಿನ ಅರ್ಪಣೆಯ ವಿಶಿಷ್ಟ ಸಂಪ್ರದಾಯದಿಂದಾಗಿ ಸೂರ್ಯ ದೇವಾಲಯವು ಎದ್ದು ಕಾಣುತ್ತದೆ. ಭಕ್ತರು ತಮ್ಮ ಮಣ್ಣಿನ ಕಾಣಿಕೆಗಳೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಮೇಲಾಗಿ ಸೋಮವಾರದಂದು ಅರ್ಪಣೆಗಳಲ್ಲಿ ವಿವಿಧ ಐಹಿಕ ಆಸೆಗಳನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಗಳು ಸೇರಿವೆ. ಮಕ್ಕಳು, ತೊಟ್ಟಿಲುಗಳು, ಕೈಕಾಲುಗಳು, ಮನೆಗಳು, ವಾಹನಗಳು, ತೆಂಗಿನಕಾಯಿಗಳು, ಜಾನುವಾರುಗಳು, ಎತ್ತಿನ ಗಾಡಿಗಳು, ಹಾವುಗಳು, ಆಮೆಗಳು, ಕಣ್ಣುಗಳು, ಕಿವಿಗಳು ಮತ್ತು ಇನ್ನಷ್ಟು. ವಿಗ್ರಹದ ಸಂಪೂರ್ಣ ಪರೀಕ್ಷೆಯ ನಂತರ ಅರ್ಚಕನು ದೇವರ ಪರವಾಗಿ ಈ ಕಾಣಿಕೆಗಳನ್ನು ಸ್ವೀಕರಿಸುತ್ತಾನೆ. ಎಲ್ಲಾ ಅರ್ಪಣೆಗಳನ್ನು ದೇವಾಲಯದ ಬಳಿ ವೃತ್ತಾಕಾರದ ರಾಶಿಯಲ್ಲಿ ಇರಿಸಲಾಗುತ್ತದೆ. ಇದು ಈಡೇರಿದ ಆಶಯಗಳ ಸ್ಪಷ್ಟವಾದ ಪ್ರಾತಿನಿಧ್ಯವನ್ನು ಸೃಷ್ಟಿಸುತ್ತದೆ. ಜನಪ್ರಿಯತೆ ಮತ್ತು ಪವಿತ್ರತೆ: ದಕ್ಷಿಣ ಕನ್ನಡ ಜಿಲ್ಲೆಯ ದೂರದ ಹಳ್ಳಿಯಲ್ಲಿರುವ ಈ ಸಣ್ಣ ದೇವಾಲಯವು ಸ್ಥಳೀಯ ಸುದ್ದಿ ವಾಹಿನಿಯೊಂದು ಅದರ ಧಾರ್ಮಿಕ ಪ್ರಾಮುಖ್ಯತೆ ಮತ್ತು ಪಾವಿತ್ರ್ಯತೆಯನ್ನು ಎತ್ತಿ ತೋರಿಸಿದ ನಂತರ ಪ್ರಾಮುಖ್ಯತೆಯನ್ನು ಪಡೆಯಿತು. ದುಬಾರಿ ನಿಗದಿತ ಕೊಡುಗೆಗಳನ್ನು ಹೊಂದಿರುವ ಇತರ ದೇವಾಲಯಗಳಿಗಿಂತ ಭಿನ್ನವಾಗಿ, ಸೂರ್ಯ ದೇವಾಲಯವು ಜೇಡಿಮಣ್ಣಿನಿಂದ ಮಾಡಿದ ಸರಳ ರಚನೆಗಳನ್ನು ನೀಡುವ ಮೂಲಕ ಭಕ್ತರಿಗೆ ದೇವರನ್ನು ಮೆಚ್ಚಿಸಲು ಅನುವು ಮಾಡಿಕೊಡುತ್ತದೆ. ಇಷ್ಟಾರ್ಥಗಳನ್ನು ಪೂರೈಸಿದ ನಂತರ ಭಕ್ತರು ಸಣ್ಣ ಮಣ್ಣಿನ ವಿಗ್ರಹಗಳನ್ನು ಅಥವಾ ಗೊಂಬೆಗಳನ್ನು ಅರ್ಪಿಸುತ್ತಾರೆ. ಅದು ಅವರು ಬಯಸಿದ್ದನ್ನು ಪುನರಾವರ್ತಿಸುತ್ತಾರೆ. ಉದಾಹರಣೆಗೆ, ಯಾರಾದರೂ ಮಗುವನ್ನು ಬಯಸಿದಲ್ಲಿ ಅವರು ತೊಟ್ಟಿಲು ಆಕಾರದ ಮಣ್ಣಿನ ರಚನೆಯನ್ನು ನೀಡಬಹುದು. ದೇವಾಲಯದ ಸಮೀಪದಲ್ಲಿ ಸಾವಿರಾರು ಸಣ್ಣ ಮಣ್ಣಿನ ವಿಗ್ರಹಗಳು ಮತ್ತು ರಚನೆಗಳು ಇವೆ. ಇದು ದೇವರ ಆಶೀರ್ವಾದ ಮತ್ತು ಈ ವಿಶಿಷ್ಟ ಸಂಪ್ರದಾಯದ ಪವಿತ್ರತೆಗೆ ಸಾಕ್ಷಿಯಾಗಿದೆ. ಭೇಟಿ ಮತ್ತು ಆಸೆಗಳನ್ನು ಪೂರೈಸುವುದು: ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅಥವಾ ತಮ್ಮ ಮನೆಯ ಸೌಕರ್ಯಗಳಿಂದಲೂ ಶುಭಾಶಯಗಳನ್ನು ಮಾಡಬಹುದು. ಅವರ ಆಸೆಗಳನ್ನು ಪೂರೈಸಿದ ನಂತರ ಅವರು ತಮ್ಮ ಆಸೆಗಳನ್ನು ಪ್ರತಿನಿಧಿಸುವ ಮಣ್ಣಿನ ಪ್ರತಿಕೃತಿಗಳನ್ನು ನೀಡುತ್ತಾರೆ. ಈ ಮಣ್ಣಿನ ರಚನೆಗಳಲ್ಲಿ ಬಹುಮಹಡಿ ಕಟ್ಟಡಗಳು, ಹಸುಗಳು, ಕರುಗಳು, ತೊಟ್ಟಿಲುಗಳು, ಜೋಡಿಗಳು, ಕಾರುಗಳು, ಕರೆನ್ಸಿ ನೋಟುಗಳು ಮತ್ತು ಗ್ಯಾಜೆಟ್ಗಳು ಸೇರಿವೆ. ಪ್ರತಿಯೊಂದು ಅರ್ಪಣೆಯು ಸದಾಶಿವ ರುದ್ರ ಭಗವಂತ ನೀಡಿದ ಒಂದು ನಿರ್ದಿಷ್ಟ ಆಶಯವನ್ನು ಸಂಕೇತಿಸುತ್ತದೆ. ಒಂದು ಮುಖ್ಯವಾದ ವಿಷಯ: ಒಮ್ಮೆ ದಯವಿಟ್ಟು ಹೋಗಿ ಸಂಜೆ 7 ಗಂಟೆಯೊಳಗೆ ಬರಲು ಪ್ರಯತ್ನಿಸಿ. ನಂತರ ನೀವು ಬರಲು ಮತ್ತು ಹಿಂತಿರುಗಲು ಎರಡೂ ಬದಿಗಳಿಗೆ ಆಟೋ ತೆಗೆದುಕೊಂಡರೆ ನಿಮಗೆ ಯಾವುದೇ ಬಸ್ ಅಥವಾ ಆಟೋ ಸಿಗುವುದಿಲ್ಲ. ಇದನ್ನು ವೀಕ್ಷಿಸಿದ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ